ನಮಸ್ಕಾರ. ಈ ಆಳವಾದ ಚರ್ಚೆಗೆ ಸ್ವಾಗತ. ಇಂದಿನ ವಿಷಯ ನಮ್ಮೆಲ್ಲರ ದೈನಂದಿನ ಬದುಕಿಗೆ ಬಹಳ ಹತ್ತಿರವಾದದ್ದು. ಅದೇ ಸಮಯ, ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲರೂ ಗಡಿಯಾರದ ಮುಳ್ಳುಗಳ ಮೇಲೆ ಓಡುತ್ತಿರುತ್ತೇವೆ. ಸ್ಮಾರ್ಟ್ ವಾಚ್ಗಳ ಅಲಾರಂ, ಕ್ಯಾಲೆಂಡರ್ ರಿಮೈಂಡರ್ಗಳು, ಡೆಡ್ಲೈನ್ಗಳ ನಡುವೆ ಸಮಯವೆಂದರೆ ಕೇವಲ ಒಂದು ಒತ್ತಡದ ಸಾಧನ. ಹೌದು, ಒತ್ತಡದ ಸಾಧನ ಎಂಬಂತೆ ಬದುಕ್ತಿದ್ದೇವೆ. ಆದರೆ ಸಾವಿರಾರು ವರ್ಷಗಳ ಹಿಂದಿನ ಕಾಲಘಟ್ಟವನ್ನು ಒಮ್ಮೆ ಕಲ್ಪಿಸಿಕೊಂಡರೆ ಅಲ್ಲಿ ಯಾವುದೇ ಆಧುನಿಕ ಉಪಕರಣಗಳಿಲ್ಲ. ಟೆಲಿಸ್ಕೋಪ್ಗಳಿಲ್ಲ, ಪರಮಾಣು ಗಡಿಯಾರಗಳಿಲ್ಲ. ಆದರೂ ಕಣ್ಣು ಮಿಟುಕಿಸುವ ಸಮಯದ ಒಂದು ಸಣ್ಣ ಭಾಗದಿಂದ ಹಿಡಿದು ಇಡೀ ದಿನದ ಲೆಕ್ಕಾಚಾರವನ್ನು ಪ್ರಾಚೀನ ಕಾಲದಲ್ಲಿ ಎಷ್ಟು ನಿಖರವಾಗಿ ಮಾಡಲಾಗುತ್ತಿತ್ತು ಎಂಬುದು ನಿಜಕ್ಕೂ ಬೆರಗು ಮೂಡಿಸುವ ವಿಚಾರ. ಖಂಡಿತ. ಪ್ರಾಚೀನ ಭಾರತೀಯ ಸಮಯ ಮಾಪನ ಪದ್ಧತಿಯ ವಿಸ್ಮಯಕಾರಿ ನಿಖರತೆ ಮತ್ತು ಬ್ರಾಹ್ಮಿ ಮುಹೂರ್ತದ ಮಹತ್ವವನ್ನು ಅರಿಯುವುದು ಈ ಆಳವಾದ ಚರ್ಚೆಯ ಪ್ರಮುಖ ಉದ್ದೇಶ. ಈ ಸಂಪೂರ್ಣ ಸಂಭಾಷಣೆಯು ಕಡ್ಡಾಯವಾಗಿ ಗಾಯತ್ರಿ ಚೈತನ್ಯ ಎಂಬ ಅತ್ಯಮೂಲ್ಯ ವಸ್ತುವಿನ ಮೇಲೆ ಆಧಾರಿತವಾಗಿದೆ. ಹೌದು. ಜೊತೆಗೆ ಈ ವಿಷಯದಲ್ಲಿ ಅನಿತಾ ಅರವಿಂದ್ ಸರಾಫ್ ಅವರ ಪ್ರಸ್ಥಾಪಿತ ಮಾಹಿತಿಯನ್ನು ಕೂಡ ನಾವು ಆಳವಾಗಿ ವಿಶ್ಲೇಷಿಸಲಿದ್ದೇವೆ. ಸಮಯದ ಅಳತೆ ಎಂಬುದು ಪ್ರಾಚೀನ ಭಾರತದಲ್ಲಿ ಕೇವಲ ಅಂಕಿಅಂಶಗಳ ಲೆಕ್ಕಾಚಾರವಾಗಿರಲಿಲ್ಲ. ಅದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಅತಿ ಆಳವಾದ ಸಂಬಂಧವನ್ನು ತೋರಿಸುವ ಒಂದು ಕೊಂಡಿಯಾಗಿತ್ತು. ಅಂದ್ರೆ ಕೇವಲ ಗಣಿತವಲ್ಲ. ಹೌದು. ನಾವು ಇಂದು ಸಮಯವನ್ನು ಯಂತ್ರಗಳ ಮೂಲಕ ನೋಡ್ತೇವೆ. ಆದ್ರೆ ಆ ಕಾಲದಲ್ಲಿ ಸೂರ್ಯನ ಚಲನೆ, ಚಂದ್ರನ ಗತಿ, ನಕ್ಷತ್ರಗಳ ಸ್ಥಾನಪಲ್ಲಟ ಇವುಗಳನ್ನು ಆಧಾರವಾಗಿಟ್ಟುಕೊಂಡು ಸಮಯವನ್ನು ಗ್ರಹಿಸಲಾಗುತ್ತಿತ್ತು. ಇದು ಕೇವಲ ಗೋಡೆಗೊಂದು ಕ್ಯಾಲೆಂಡರ್ ನೇತು ಹಾಕುವ ವಿಚಾರವಲ್ಲ. ಮನುಷ್ಯನ ಬದುಕನ್ನು, ಅವನ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿಗಳನ್ನು ಪ್ರಕೃತಿಯ ಬೃಹತ್ ಲಯಕ್ಕೆ ಹೇಗೆ ಜೋಡಿಸಬೇಕು ಎಂಬುದರ ಮಾರ್ಗದರ್ಶನೆಯಾಗಿತ್ತು. ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ಈ ಪದಗಳ ಮೂಲವನ್ನು ಬಿಡಿಸಿ ನೋಡಬೇಕಾಗ್ತದೆ. ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವಂತೆ ಬ್ರಾಹ್ಮಿ ಎಂಬ ಪದ ಕೇವಲ ಗಡಿಯಾರದ ಒಂದು ನಿರ್ದಿಷ್ಟ ಸಮಯವನ್ನು ಮಾತ್ರ ಸೂಚಿಸುವುದಿಲ್ಲ. ಹೌದು, ಆ ಪದದ ವ್ಯಾಪ್ತಿ ಬಹುದೊಡ್ಡದು. ಬ್ರಾಹ್ಮಿ ಎಂದರೆ ಬೃಹತ್ ಪರಾಶಕ್ತಿ, ಭಾಷೆಗಳ ಅಧಿದೇವತೆಯಾದ ವಾಗ್ದೇವತೆ, ಅಂದರೆ ಸರಸ್ವತಿಯನ್ನು ಇದು ಪ್ರತಿನಿಧಿಸುತ್ತದೆ. ಅಷ್ಟೇ ಅಲ್ಲ, ಇದು ಭಾರತದ ಪ್ರಾಚೀನ ಲಿಪಿಯ ಹೆಸರೂ ಕೂಡ ಹೌದು. ಸಪ್ತಮಾತೃಕೆಯರಲ್ಲೊಬ್ಬಳ ಹೆಸರು. ಹಾಗೂ ಅತ್ಯಂತ ಆಸಕ್ತಿದಾಯಕ ವಿಚಾರವೆಂದರೆ ಮೆದುಳಿನ ಸಾಮರ್ಥ್ಯವನ್ನು ಹೆಚ್ಚಿಸುವ ಒಂದೆಲಗ ಎಂಬ ಸಸ್ಯಕ್ಕೂ ಬ್ರಾಹ್ಮಿ ಎಂದೇ ಕರೆಯಲಾಗುತ್ತದೆ. ಇದು ಬಹಳ ವಿಶೇಷ. ಗಾಯತ್ರಿ ಚೈತನ್ಯದಲ್ಲಿ ಉದಗಸಿಲಾನ ಒಂದು ಭವ್ಯವಾದ ದೃಶ್ಯರೂಪವನ್ನು ಗಮನಿಸಿದರೆ ಅಲ್ಲಿ ಆ ದೇವತೆಯ ಚಿತ್ರಣ ಇದೆ. ಹೌದು, 5 ಮುಖಗಳುಳ್ಳ ಹೂವಿನ ಹಾರಗಳಿಂದ ಅತ್ಯಂತ ಸುಂದರವಾಗಿ ಅಲಂಕೃತವಾದ ಭವ್ಯ ದೇವತೆಯ ಚಿತ್ರ. ಇದು ಕೇವಲ ಒಂದು ಕಲೆಯಲ್ಲ, ಆ ದೈವಿಕ ಶಕ್ತಿಯ ಸಾಕಾರ ರೂಪ. ಆ ದೃಶ್ಯರೂಪವು ಅರಿವು ಮತ್ತು ಚೈತನ್ಯದ ವಿಸ್ತರಣೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಬ್ರಾಹ್ಮಿ ಎಂಬ ಪದದ ಜೊತೆಗೆ ಅಷ್ಟೇ ಬೆಸೆದುಕೊಂಡಿರುವ ಮತ್ತೊಂದು ಮುಖ್ಯ ಪದ ಎಂದರೆ ಮುಹೂರ್ತ. ಇಂದು ಮುಹೂರ್ತ ಎಂದರೆ ಕೇವಲ ಮದುವೆ ಅಥವಾ ಗೃಹಪ್ರವೇಶಕ್ಕೆ ಇಡುವ ಶುಭಲಗ್ನ ಎಂದು ಬಹಳಷ್ಟು ಜನ ಅಂದುಕೊಂಡಿದ್ದಾರೆ. ಆದರೆ ವಾಸ್ತವದಲ್ಲಿ ಇದು ಕಾಲವನ್ನು ಅಳೆಯುವ ಒಂದು ನಿಖರವಾದ ಘಟಕ. ಹಿಂದೂ ಪಂಚಾಂಗದ ಪ್ರಕಾರ ಇದು ಸಮಯದ ಮಾಪನ. ಅಂದರೆ ಒಂದು ನಿರ್ದಿಷ್ಟ ಅವಧಿ. ಹೌದು. ತೈತ್ತೆರೀಯ ಬ್ರಾಹ್ಮಣದಂತಹ ಪ್ರಾಚೀನ ಗ್ರಂಥಗಳನ್ನು ಗಮನಿಸಿದರೆ ದಿನವೊಂದರಲ್ಲಿ ಬರುವ ಸಮಯವನ್ನು ಒಟ್ಟು 15 ಮುಹೂರ್ತಗಳಾಗಿ ವಿಂಗಡಿಸಲಾಗಿದೆ. 15 ಮುಹೂರ್ತಗಳು. ಹೌದು. ಸಂಜ್ಞಾನಂ, ವಿಜ್ಞಾನಂ, ಪ್ರಜ್ಞಾನಂ ಹೀಗೆ. ಈ ವಿಚಾರವನ್ನು ಗಾಯತ್ರಿ ಚೈತನ್ಯ ಬಹಳ ಸ್ಪಷ್ಟವಾಗಿ ವಿವರಿಸುತ್ತದೆ. ಈ ಹೆಸರುಗಳೇ ಸೂಚಿಸುವಂತೆ ಪ್ರತಿಯೊಂದು ಮುಹೂರ್ತವೂ ಮನುಷ್ಯನ ಪ್ರಜ್ಞೆಯ ವಿವಿಧ ಹಂತಗಳಿಗೆ ಸಂಪರ್ಕ ಹೊಂದಿದೆ. ಕೇವಲ ತಿಳಿಯುವಿಕೆಯಿಂದ ಹಿಡಿದು ಆಳವಾದ ಅರಿವಿನವರೆಗೆ ಸಮಯದ ಮಾಪನವನ್ನು ಪ್ರಜ್ಞೆಯ ಹಂತಗಳಿಗೆ ಜೋಡಿಸಿರುವ ಈ ವಿಧಾನವೇ ಅತ್ಯಂತ ರೋಚಕವಾದದ್ದು. ಆಧುನಿಕ ಕಾಲದಲ್ಲಿ ನಾವು ಸೆಕೆಂಡಿನ 100ನೇ ಅಥವಾ 1000ನೇ ಭಾಗವನ್ನು ಸ್ಟಾಪ್ ವಾಚ್ಗಳಲ್ಲಿ ಅಳೆಯುತ್ತೇವೆ. ಆದರೆ ಯಾವುದೇ ಡಿಜಿಟಲ್ ಸೆನ್ಸರ್ಗಳಿಲ್ಲದ ಆ ಕಾಲದಲ್ಲಿ ಚಲಿಸುವ ವಿಶ್ವವನ್ನು ಗಮನಿಸಲು ಅವರು ಬಳಸಿದ ಕನಿಷ್ಠ ಸಮಯದ ಅಳತೆಯೇ ತ್ರುಟಿ. ಹೌದು, ತ್ರುಟಿ. ಅಂದ್ರೆ 1 ಸೆಕೆಂಡಿನ 300ನೇ ಒಂದು ಭಾಗ. 1 ಸೆಕೆಂಡಿನ 300ನೇ ಒಂದು ಭಾಗ. 1 ಸೆಕೆಂಡನ್ನೇ ಕಲ್ಪಿಸಿಕೊಳ್ಳುವುದು ಕಷ್ಟ. ಇನ್ನು ಅದರ 300ನೇ ಒಂದು ಭಾಗವನ್ನು ಗ್ರಹಿಸಲು ಮಾನವನಿಗೆ ಎಂಥ ಅಗಾಧವಾದ ವೀಕ್ಷಣ ಸಾಮರ್ಥ್ಯ ಇರಬೇಕು. ಈ ಸೂಕ್ಷ್ಮಾತಿ ಸೂಕ್ಷ್ಮ ಅಳತೆಯಿಂದಲೇ ದೊಡ್ಡ ಕಾಲಚಕ್ರದ ನಿರ್ಮಾಣವಾಗುತ್ತದೆ ನೋಡಿ. ಮನುಸ್ಮೃತಿಯ 1ನೇ ಅಧ್ಯಾಯದ 64ನೇ ಶ್ಲೋಕದಲ್ಲಿ ಈ ಲೆಕ್ಕಾಚಾರವು ಮಾನವನ ದೇಹದ ಸ್ವಾಭಾವಿಕ ಕ್ರಿಯೆಯೋದಿನಿಂದಲೇ ಆರಂಭವಾಗುವುದು ಇನ್ನಷ್ಟು ಆಸಕ್ತಿದಾಯಕ. ಅಂದ್ರೆ ಕಣ್ಣುರೆಪ್ಪೆ ಮಿಟುಕಿಸುವ ಸಮಯ. ನಿಖರವಾಗಿ. ಕಣ್ಣುರೆಪ್ಪೆ ಮಿಟುಕಿಸಲು ಬೇಕಾಗುವ ಆ ಸಹಜ ಸಮಯವನ್ನು
ನಿಮೇಷ ಎಂದು ಕರೆಯಲಾಗುತ್ತದೆ. ಯಾವುದೇ ಬಾಹ್ಯ ಉಪಕರಣಗಳಿಲ್ಲದೆ ಮನುಷ್ಯ ತನ್ನ ದೇಹದ ಲಯವನ್ನೇ ಗಡಿಯಾರವನ್ನಾಗಿ ಮಾಡಿಕೊಂಡ ಪರಿಯಿದು. ಲೆಕ್ಕಾಚಾರ ಅಲ್ಲಿಂದ ಮುಂದಕ್ಕೆ ಸಾಗುತ್ತದೆ. 18 ನಿಮೇಷಗಳು ಸೇರಿದರೆ ಒಂದು ಕಾಷ್ಠ ಆಗುತ್ತದೆ. 18 ನಿಮಿಷ ಒಂದು ಕಾಷ್ಠ. 30 ಕಾಷ್ಠಗಳು ಸೇರಿ ಒಂದು ಕಲಾ ಆಗುತ್ತದೆ ಮತ್ತು 30 ಕಲಾ ಸೇರಿದಾಗ ಒಂದು ಮುಹೂರ್ತವಾಗುತ್ತದೆ. ಈ ಗಣಿತವನ್ನು ಇಂದಿನ ನಮ್ಮ ನಿಮಿಷಗಳ ಲೆಕ್ಕಾಚಾರಕ್ಕೆ ಹೋಲಿಸಿ ನೋಡಿದರೆ ಇದರ ನಿಖರತೆ ಸ್ಪಷ್ಟವಾಗುತ್ತದೆ. ಹೌದು, ಪಾಶ್ಚಾತ್ಯ ಸಮಯದ ಲೆಕ್ಕಾಚಾರದ ಪ್ರಕಾರ ಒಂದು ಕಲಾ ಎಂದರೆ ಸರಿಸುಮಾರು 1.6 ನಿಮಿಷಗಳು. ಇದರರ್ಥ 30 ಕಲಾ ಎಂದರೆ 48 ನಿಮಿಷಗಳು. ಅಂದ್ರೆ ನಮ್ಮ ಸಾಂಪ್ರದಾಯಿಕ ಲೆಕ್ಕದಲ್ಲಿ ಒಂದು ಮುಹೂರ್ತ ಎಂದರೆ ನಿಖರವಾಗಿ 48 ನಿಮಿಷಗಳು, ಅಥವಾ ಇದನ್ನು 2 ಘಳಿಗೆ ಎಂದು ಕರೆಯಲಾಗುತ್ತದೆ. ಕಣ್ಣು ಮಿಟುಕಿಸುವ ನಿಮೇಷದಿಂದ ಆರಂಭವಾದ ಲೆಕ್ಕಾಚಾರವು ಮುಹೂರ್ತದವರೆಗೆ ಬೆಳೆಯುವ ಈ ಕ್ರಮ ಗಣಿತ ಮತ್ತು ಜೀವಶಾಸ್ತ್ರದ ಅದ್ಭುತ ಸಮ್ಮಿಲನ. ಇದೇ ಆಧಾರದ ಮೇಲೆ ಇಡೀ ದಿನದ ವಿಭಾಜನೆಯನ್ನು ಮಾಡಲಾಗಿದೆ ಅಲ್ಲವೇ? ಖಂಡಿತ. ಒಂದು ಸಂಪೂರ್ಣ ದಿನ ಎಂದರೆ 24 ಗಂಟೆಗಳು. ಆ ಲೆಕ್ಕದಲ್ಲಿ ಒಂದು ದಿನಕ್ಕೆ ಒಟ್ಟು 30 ಮುಹೂರ್ತಗಳು ಬರುತ್ತವೆ. ಈ ಇಡೀ ದಿನವನ್ನು ಮತ್ತೆ 8 ಪ್ರಹರಗಳಾಗಿ ವಿಂಗಡಣಿಸಲಾಗಿದೆ. 8 ಪ್ರಹರಗಳು? ಹೌದು. ಹಗಲಿಗೆ 4 ಪ್ರಹರ ಮತ್ತು ರಾತ್ರಿಗೆ 4 ಪ್ರಹರ. ಅಂದರೆ ಒಂದು ಪ್ರಹರ ಎಂದರೆ ನಿಖರವಾಗಿ 3 ಗಂಟೆಗಳ ಅವಧಿ. ಮಾನವನ ದೇಹದ ಶಕ್ತಿ, ಜೀರ್ಣಕ್ರಿಯೆ ಮತ್ತು ಏಕಾಗ್ರತೆಯ ಮಟ್ಟವು ಪ್ರತಿ 3 ಗಂಟೆಗಳಿಗೊಮ್ಮೆ ಸ್ವಾಭಾವಿಕವಾಗಿ ಬದಲಾಗುತ್ತದೆ ಎಂಬುದನ್ನು ಆಧುನಿಕ ವಿಜ್ಞಾನವೂ ಒಪ್ಪುತ್ತದೆ. ಹೌದು. ಈ ಪ್ರಹರಗಳ ವಿಭಜನೆಯು ಅದೇ ಜೈವಿಕ ಗಡಿಯಾರವನ್ನು ಪ್ರತಿಬಿಂಬಿಸುತ್ತದೆ. ಈ ಪ್ರಹರಗಳಿಗೆ ಮತ್ತು ದಿನದ ಬೇರೆ ಬೇರೆ ಕಾಲಘಟ್ಟಗಳಿಗೆ ನೀಡಿರುವ ಹೆಸರುಗಳು ಕೇವಲ ಗುರುತಿಗಾಗಿ ಇಟ್ಟ ಹೆಸರುಗಳಲ್ಲ. ಇಲ್ಲವೇ ಇಲ್ಲ. ಅವು ಆಯಾ ಸಮಯದ ಸ್ವಭಾವವನ್ನು ವಿವರಿಸುತ್ತವೆ. ಇಂದಿನ ಜಗತ್ತಿನಲ್ಲಿ ಮಧ್ಯಾಹ್ನ 2 ಗಂಟೆ ಅಥವಾ ರಾತ್ರಿ 2 ಗಂಟೆ ಎಂದರೆ ಅವು ಕೇವಲ ನಿರ್ಜೀವ ಸಂಖ್ಯೆಗಳು. ಅವುಗಳಿಗೆ ಯಾವುದೇ ವ್ಯಕ್ತಿತ್ವವಿಲ್ಲ. ಆದರೆ ಪ್ರಾಚೀನ ಪದ್ಧತಿಯಲ್ಲಿ ಹಾಗಲ್ಲ. ಹಗಲಿನ ಅವಧಿಯನ್ನು ಪೂರ್ವಾಹ್ನ, ಮಧ್ಯಾಹ್ನ, ಅಪರಾಹ್ನ ಮತ್ತು ಸಾಯಾಹ್ನ ಎಂದು ವಿಂಗಡಿಸಲಾಗಿದೆ. ಅದೇ ರೀತಿ ರಾತ್ರಿಯ ಅವಧಿಯನ್ನು ಪ್ರದೋಷ, ನಿಶೀಥ, ತ್ರಿಯಾಮ ಮತ್ತು ಉಷಃಕಾಲ ಎಂದು ಕರೆಯಲಾಗುತ್ತದೆ. ಗಾಯತ್ರಿ ಚೈತನ್ಯದಲ್ಲಿ ಈ ಪದಗಳ ಹಿಂದಿರುವ ಸಮಾನಾರ್ಥಕ ಪದಗಳ ಸೌಂದರ್ಯವನ್ನು ಬಹಳ ಸೊಗಸಾಗಿ ತೆರೆದಿಡಲಾಗಿದೆ. ಉದಾಹರಣೆಗೆ ಸಾಯಂಕಾಲವನ್ನು ದಿನಾಂತ ಅಥವಾ ರಜನೀಮುಖ ಎಂದು ಕರೆಯುತ್ತಾರೆ. ಅಂದರೆ ಹಗಲಿನ ಅಂತ್ಯ ಮತ್ತು ರಾತ್ರಿಯ ಮುಖದರ್ಶನ. ಪ್ರದೋಷಕಾಲವನ್ನು ರುದ್ರಕಾಲ ಎಂದು ಕರೆದರೆ ಮಧ್ಯರಾತ್ರಿಯ ನಿಶೀಥವನ್ನು ರಾಕ್ಷಸಕಾಲ ಎಂದು ಕರೆಯಲಾಗುತ್ತದೆ. ರಾಕ್ಷಸಕಾಲ. ಈ ಹೆಸರುಗಳು ಮನುಷ್ಯ ಆ ನಿರ್ದಿಷ್ಟ ಸಮಯದಲ್ಲಿ ಹೇಗೆ ವರ್ತಿಸಬೇಕು ಎಂಬುದರ ಸೂಚನೆಗಳಾಗಿವೆ. ಹೌದು. ರಾಕ್ಷಸಕಾಲ ಎಂದರೆ ಆ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಉತ್ತುಂಗದಲ್ಲಿರುತ್ತದೆ. ಅಂದರೆ ನಮ್ಮ ದೇಹದ ಆಲಸ್ಯದ ತಾಮಸಿಕ ಗುಣಗಳ ಪ್ರಭಾವ. ಆ ಸಮಯದಲ್ಲಿ ಮನುಷ್ಯ ವಿಶ್ರಾಂತಿ ಪಡೆಯುವುದೇ ಸೂಕ್ತ ಎಂಬುದು ಅದರ ಹಿಂದಿನ ಎಚ್ಚರಿಕೆ. ಇದಕ್ಕೆ ತದ್ವಿರುದ್ಧವಾಗಿ ಬರುವುದು ರಾತ್ರಿಯ ಕೊನೆಯ ಜಾವ. ಅಂದರೆ ಉಷಃಕಾಲ ಅಥವಾ ಪ್ರಾತಃ ಕಾಲ. ಇದನ್ನು ಸಾತ್ವಿಕ ಕಾಲ, ಬ್ರಾಹ್ಮಿ ಮುಹೂರ್ತ ಕಾಲ ಅಥವಾ ಮನೋಹರ ಕಾಲ ಎಂದು ಕರೆಯಲಾಗುತ್ತದೆ. ಪ್ರಕೃತಿಯು ತಾಮಸಿಕ ಅಂಧಕಾರದಿಂದ ಸಾತ್ವಿಕ ಬೆಳಕಿನೆಡೆಗೆ ಜಾಗೃತಗೊಳ್ಳುವ ಕಾಲವಿದು. ಅತ್ಯಂತ ಪ್ರಶಾಂತವಾದ ಮತ್ತು ಪವಿತ್ರವಾದ ಪರಿವರ್ತನೆಯ ಕಾಲ. ಈ ಸಮಯದಲ್ಲಿ ವಾತಾವರಣದಲ್ಲಿನ ಪ್ರಾಣವಾಯು ಶುದ್ಧವಾಗಿರುತ್ತದೆ ಮತ್ತು ಮಾನವನ ಮೆದುಳು ಹೊಸ ವಿಷಯಗಳನ್ನು ಗ್ರಹಿಸಲು ಸಂಪೂರ್ಣವಾಗಿ ಸಿದ್ಧವಾಗಿರುತ್ತದೆ. ಈ ಸಾತ್ವಿಕ ಕಾಲದಲ್ಲಿ ಬರುವ 29ನೆಯ ಮುಹೂರ್ತವೇ ನಾವು ಅರಿಯಬೇಕಾದ ಅತ್ಯಂತ ಪ್ರಮುಖ ವಿಚಾರ. ನಾವು ಈ ಮುಂಚೆ ಮಾತನಾಡಿದ ಇಡೀ ದಿನದ 30 ಮುಹೂರ್ತಗಳ ಒಂದು ಸಂಪೂರ್ಣ ಪಟ್ಟಿಯನ್ನ ಗಾಯತ್ರಿ ಚೈತನ್ಯ ನಮ್ಮ ಮುಂದಿಡ್ತದೆ. ಹಗಲು ಮತ್ತು ರಾತ್ರಿಯ ಈ 30 ಮುಹೂರ್ತಗಳು ರುದ್ರ, ಅಹಿ, ಮಿತ್ರ ಮುಹೂರ್ತದಿಂದ ಆರಂಭವಾಗಿ ಕೊನೆಯ ಸಮುದ್ರ ಮುಹೂರ್ತದವರೆಗೆ ಸಾಗುತ್ತವೆ. ಈ ಪಟ್ಟಿಯಲ್ಲಿ ಬರುವ 29ನೆಯ ಮುಹೂರ್ತವೇ ಅತ್ಯಂತ ಶ್ರೇಷ್ಠವಾದ ಬ್ರಾಹ್ಮಿ ಮುಹೂರ್ತ. ಇದು ಬೆಳಿಗ್ಗೆ 4 ಗಂಟೆ 24 ನಿಮಿಷದಿಂದ ಆರಂಭವಾಗಿ 5 ಗಂಟೆ 12 ನಿಮಿಷದವರೆಗೆ ಇರುತ್ತದೆ. ಅಂದರೆ ನಿಖರವಾಗಿ 48 ನಿಮಿಷಗಳ ಕಾಲ. ಈ ನಿರ್ದಿಷ್ಟ 48 ನಿಮಿಷಗಳ ಮಹತ್ವವನ್ನು ಅರಿಯಲು ಬ್ರಹ್ಮ ಎಂಬ ಪದದ ಅರ್ಥವನ್ನು ಗಮನಿಸಬೇಕು. ಬ್ರಹ್ಮ ಎಂದರೆ ಜ್ಞಾನ, ಅರಿವು. ಈ ಅಮೃತ ಅವಧಿಯಲ್ಲಿ ಪ್ರಕೃತಿಯಲ್ಲಿ ಯಾವುದೇ ಗದ್ದಲಗಳೂ ಇರುವುದಿಲ್ಲ. ಶರೀರದ ಆಯಾಸ ಕಳೆದು ಮನಸ್ಸು ಹೊಸ ಚೈತನ್ಯದಿಂದ ಕೂಡಿರುತ್ತದೆ.
ಈ ಸಮಯದಲ್ಲಿ ಮಾಡುವ ಅಧ್ಯಯನ, ಧ್ಯಾನ ಅಥವಾ ಯಾವುದೇ ಬೌದ್ಧಿಕ ಕೆಲಸವು ಜ್ಞಾನದ ವಿಸ್ತರಣೆಯನ್ನು ಅದರ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಈ ವಿಚಾರದಲ್ಲಿ ಸೌ ಅನಿತಾ ಅರವಿಂದ್ ಸರಾಫ್ ಅವರ ಆಳವಾದ ಒಳನೋಟಗಳು ನಮ್ಮ ಗ್ರಹಿಕೆಯನ್ನು ಇನ್ನಷ್ಟು ವಿಸ್ತರಿಸುತ್ತವೆ. ಖಂಡಿತ. ಸೌ ಅನಿತಾ ಅರವಿಂದ್ ಸರಾಫ್ ಅವರ ಪ್ರಕಾರ ಕೇವಲ ಬ್ರಾಹ್ಮಿ ಮುಹೂರ್ತದ 48 ನಿಮಿಷಗಳು ಮಾತ್ರವಲ್ಲ, ಸಂಪೂರ್ಣ ಉಷಃಕಾಲ ಅಂದ್ರೆ ಬೆಳಿಗ್ಗೆ 3 ಗಂಟೆಯಿಂದ 6 ಗಂಟೆಯವರೆಗಿನ ಒಟ್ಟು 180 ನಿಮಿಷಗಳ ಸಮಯವು ಯಾವುದೇ ಸಾಧನೆಗೆ ಅತ್ಯಂತ ಮನೋಹರವಾದ ಸಮಯ. ಈ 3 ಗಂಟೆಗಳ ಅವಧಿಯಲ್ಲಿ ವಿಷ್ಣು ಮುಹೂರ್ತ, ದ್ಯುಮಿಗದ್ಯುತಿ, ಬ್ರಾಹ್ಮಿ ಮತ್ತು ಸಮುದ್ರ ಮುಹೂರ್ತಗಳು ಒಂದರ ಹಿಂದೊಂದರಂತೆ ಬರುತ್ತವೆ. ಬಂದು ಒಂದು ಪವಿತ್ರವಾದ ಶಕ್ತಿಯ ವಲಯವನ್ನು ಸೃಷ್ಟಿಸುತ್ತವೆ. ಕಲಿಯುವ ಆಸಕ್ತಿಯುಳ್ಳವರಿಗೆ, ಸಂಶೋಧಕರಿಗೆ ಮತ್ತು ಧ್ಯಾನಸ್ಥರಿಗೆ ಇದು ಪ್ರಕೃತಿಯೇ ಒದಗಿಸಿದ ಒಂದು ಬಹುದೊಡ್ಡ ವರದಾನ. ಭೂಮಿಯ ಭೌಗೋಳಿಕ ರಚನೆ ಮತ್ತು ಸೂರ್ಯನ ಬೆಳಕು ಬೀಳುವ ಕೋನಗಳು ಎಲ್ಲೆಡೆ ಒಂದೇ ರೀತಿ ಇರುವುದಿಲ್ಲ ಎಂಬುದನ್ನು ಕೂಡ ಪ್ರಾಚೀನರು ಅರಿತಿದ್ರು. ಹಾಗಾಗಿಯೇ ವಿವಿಧ ಗ್ರಂಥಗಳು ಮತ್ತು ಭೌಗೋಳಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಸಮಯದ ಲೆಕ್ಕಾಚಾರದಲ್ಲಿ ನಮ್ಯತೆಯನ್ನು ಅಂದರೆ ಹೊಂದಾಣಿಕೆಯನ್ನು ಕಾಣಬಹುದು. ಕಾಶಿಖಂಡದ ಉಲ್ಲೇಖವನ್ನು ಗಮನಿಸಿದರೆ ರಾತ್ರಿಯ ಕೊನೆಯ ಜಾವದ ಮೊದಲ ಅರ್ಧಭಾಗವೇ ಬ್ರಾಹ್ಮಿ ಮುಹೂರ್ತ ಎಂದು ಹೇಳಲಾಗಿದೆ. ಅಂದ್ರೆ ಬೆಳಿಗ್ಗೆ 3 ಗಂಟೆಯಿಂದ 4 ಗಂಟೆ 30 ನಿಮಿಷದವರೆಗಿನ ಸಮಯ. ಇದು ಜಾಗತಿಕವಾಗಿ ಒಂದೇ ಕಟ್ಟುನಿಟ್ಟಾದ ನಿಯಮವಲ್ಲ, ಬದಲಾಗಿ ಸೂರ್ಯೋದಯಕ್ಕೆ ಅನುಗುಣವಾಗಿ ಬದಲಾಗುವ ಒಂದು ಹೊಂದಾಣಿಕೆ. ಉದಾಹರಣೆಗೆ, ಜಪಾನ್ ದೇಶವನ್ನು ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಎಂದು ಕರೆಯುತ್ತಾರೆ. ಅಲ್ಲಿ ಸೂರ್ಯೋದಯ ಬೇಗ ಆಗುತ್ತೆ. ನಮ್ಮ ಭಾರತದ ಭೂಪಟವನ್ನೇ ತೆಗೆದುಕೊಂಡ್ರೆ ಪೂರ್ವದ ಅರುಣಾಚಲ ಪ್ರದೇಶದಲ್ಲಿ ಅತ್ಯಂತ ಬೇಗ ಸೂರ್ಯೋದಯವಾಗುತ್ತದೆ. ಆದರೆ ಪಶ್ಚಿಮದ ಗುಜರಾತ್ನಲ್ಲಿ ಅತ್ಯಂತ ತಡವಾಗಿ ಸೂರ್ಯೋದಯವಾಗುತ್ತದೆ. ಸೂರ್ಯೋದಯದ ಈ ವ್ಯತ್ಯಾಸಕ್ಕೆ ತಕ್ಕಂತೆಯೇ ಬ್ರಾಹ್ಮಿ ಮುಹೂರ್ತದ ಆರಂಭಿಕ ಸಮಯವೂ ಆಯಾ ಸ್ಥಳದಲ್ಲಿ ಬದಲಾಗುತ್ತದೆ. ಇಡೀ ಜಗತ್ತಿಗೆ ಕೇವಲ ಒಂದು ಸ್ಟ್ಯಾಂಡರ್ಡ್ ಟೈಮ್ ಝೋನ್ ಹೇರುವ ಬದಲು ಪ್ರಕೃತಿಯ ಸ್ಥಳೀಯ ಲಯಕ್ಕೆ ತಕ್ಕಂತೆ ಸಮಯವನ್ನು ಅಳವಡಿಸಿಕೊಳ್ಳುವ ಈ ವಿಧಾನ ಅತ್ಯಂತ ವೈಜ್ಞಾನಿಕವಾದದ್ದು. ಇದರ ಜೊತೆಗೆ ದಿನದ ಮಧ್ಯಭಾಗದಲ್ಲಿ ಬರುವ ಅಭಿಜಿತ್ ಮುಹೂರ್ತ ಮತ್ತು ಸಂಜೆಯ ಗೋಧೂಳಿ ಮುಹೂರ್ತಗಳು ತಮ್ಮದೇ ಆದ ವಿಶೇಷ ಮಹತ್ವವನ್ನು ಹೊಂದಿವೆ. ಪ್ರಕೃತಿಯ ವೈವಿಧ್ಯತೆಯನ್ನು ಒಪ್ಪಿಕೊಳ್ಳುವ ಈ ಕ್ರಮ ನಿಜಕ್ಕೂ ಅದ್ಭುತ. ಅಭಿಜಿತ್ ಮುಹೂರ್ತವು ಸಾಮಾನ್ಯವಾಗಿ ಬೆಳಿಗ್ಗೆ 11:45ರಿಂದ ಮಧ್ಯಾಹ್ನ 12:45 ನಡುವಿನ ಸಮಯದಲ್ಲಿ ಬರುತ್ತದೆ. ಮತ್ತು ಸೂರ್ಯಾಸ್ತದ ಸಮಯವಾದ ಗೋಧೂಳಿ ಮುಹೂರ್ತವು ಸಂಜೆ 6:30ರಿಂದ 7:30 ನಡುವೆ ಬರುತ್ತದೆ. ಈ ಎಲ್ಲಾ ಮುಹೂರ್ತಗಳ ಅವಧಿಯೂ 48 ನಿಮಿಷಗಳೇ ಆಗಿದ್ದರೂ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರ ಸಮಯದ ಆಧಾರದ ಮೇಲೆ ಅವುಗಳ ಆರಂಭ ಮತ್ತು ಅಂತ್ಯವು ದಿನೇ ದಿನೇ ಸ್ವಲ್ಪ ಮಟ್ಟಿಗೆ ಬದಲಾಗುತ್ತಲೇ ಇರುತ್ತದೆ. ಇದು ಕೇವಲ ಗೋಡೆಯ ಮೇಲಿರುವ ಗಡಿಯಾರವನ್ನು ನೋಡುವ ಬದಲು ಆಕಾಶವನ್ನು, ಸೂರ್ಯನ ಚಲನೆಯನ್ನು ಗಮನಿಸುವಂತೆ ಮನುಷ್ಯನನ್ನು ಪ್ರೇರೇಪಿಸುತ್ತದೆ. ಹೌದು. ಈ ಎಲ್ಲ ವಿಸ್ತಾರವಾದ ವಿಚಾರಗಳನ್ನು ಒಟ್ಟುಗೂಡಿಸಿ ನೋಡಿದಾಗ ಸಹಜವಾಗಿ ಕಾಡುವ ಪ್ರಶ್ನೆಯೆಂದರೆ, ಇಂದಿನ ನಮ್ಮ ವೇಗದ, ತಂತ್ರಜ್ಞಾನ ಆಧಾರಿತ ಬದುಕಿನಲ್ಲಿ ಈ ಪ್ರಾಚೀನ ಜ್ಞಾನವು ಹೇಗೆ ಅನ್ವಯವಾಗುತ್ತದೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಲೆಕ್ಕಾಚಾರಗಳು ಕೇವಲ ಇತಿಹಾಸದ ಪುಟಗಳಲ್ಲಿ ಮಾತ್ರ ಉಳಿಯಬೇಕಾದ ವಿಚಾರಗಳೇ, ಅಥವಾ ನಮ್ಮ ಇಂದಿನ ಜೀವನಕ್ಕೂ ಇವು ಪ್ರಸ್ತುತವೇ ಎಂಬುದನ್ನು ಅರಿಯುವುದು ಬಹುಮುಖ್ಯ. ಈ ಆಳವಾದ ಅಧ್ಯಯನವು ನಮಗೆ ಕಲಿಸುವ ಅತಿ ದೊಡ್ಡ ಪಾಠವೆಂದರೆ ನಾವು ಕೇವಲ ಗಡಿಯಾರದ ಗುಲಾಮರಾಗಬಾರದು ಎಂಬುದು. ಇಂದು ನಾವು ಪ್ರಕೃತಿಯ ವಿರುದ್ಧವಾಡಿ ಬದುಕುತ್ತಿದ್ದೇವೆ. ತಡರಾತ್ರಿಯವರೆಗೆ ಎಚ್ಚರವಿದ್ದು ಬೆಳಗಿನ ಅತ್ಯಮೂಲ್ಯ ಸಮಯವನ್ನು ನಿದ್ದೆಯಲ್ಲಿ ಕಳೆಯುತ್ತಿದ್ದೇವೆ. ಇದರಿಂದಾಗಿಯೇ ನಮ್ಮ ಶಾರೀರಿಕ ಲಯ ತಪ್ಪಿ ಏಕಾಗ್ರತೆ ಕಳೆದು ಅನೇಕ ಮಾನಸಿಕ ಒತ್ತಡಗಳಿಗೆ ಸಿಲುಕುತ್ತಿದ್ದೇವೆ. ಗಾಯತ್ರಿ ಚೈತನ್ಯದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖಿಸಿರುವ ಈ ಪ್ರಾಚೀನ ಜ್ಞಾನವು ನಮ್ಮ ಜೀವನ ಶೈಲಿಯನ್ನು ಸರಿಪಡಿಸಿಕೊಳ್ಳಲು ಇರುವ ಒಂದು ನೈಸರ್ಗಿಕ ಕೈಪಿಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವುದು ಎಂದರೆ ಕೇವಲ ಬೇಗ ಏಳುವುದಲ್ಲ, ಅದು ಬ್ರಹ್ಮಾಂಡದ ಅತ್ಯಂತ ಶುದ್ಧವಾದ ಶಕ್ತಿಯೊಂದಿಗೆ ನಮ್ಮ ಪ್ರಜ್ಞೆಯನ್ನು ಬೆಸೆಯುವ ಪ್ರಕ್ರಿಯೆ. ನಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಲು ಇದು ಅತ್ಯುತ್ತಮ ಮಾರ್ಗದರ್ಶಿ. ಪ್ರಕೃತಿಯ ಲಯದೊಂದಿಗೆ ನಮ್ಮ ದೇಹದ ಲಯವನ್ನು ಹೊಂದಿಸುವುದೇ ಈ ಎಲ್ಲಾ ಲೆಕ್ಕಾಚಾರಗಳ ಹಿಂದಿನ ಅಸಲಿ ವಿಜ್ಞಾನ. ಸಮಯದ ವಿರುದ್ಧ ಈಜುವ ಬದಲು ಸಮಯದ ಪ್ರವಾಹದ ಜೊತೆಗೆ ಹರಿಯುವುದನ್ನು ಈ ಪದ್ಧತಿ ನಮಗೆ ಕಲಿಸುತ್ತದೆ. ಖಂಡಿತ. ಕಲಿಯುವ ಆಸಕ್ತಿಯುಳ್ಳ ಪ್ರತಿಯೊಬ್ಬರಿಗೂ ಇದನ್ನು ಅತ್ಯಮೂಲ್ಯವಾದ ಅರಿವು. ಈ ಆಳವಾದ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಹಂತದಲ್ಲಿ ಒಂದು ವಿಚಾರ ನಮ್ಮನ್ನು ದೀರ್ಘಕಾಲ ಕಾಡುವಂತಿದೆ. ಆಧುನಿಕ ತಂತ್ರಜ್ಞಾನ, ಡಿಜಿಟಲ್ ಸೆನ್ಸರ್ಗಳು ಅಥವಾ ಯಾವುದೇ ಸೂಕ್ಷ್ಮದರ್ಶಕಗಳಿಲ್ಲದ ಆ ಪ್ರಾಚೀನ ಕಾಲದಲ್ಲಿ
ಕೇವಲ ತಮ್ಮ ಪ್ರಜ್ಞೆ ಮತ್ತು ಬ್ರಹ್ಮಾಂಡದ ವೀಕ್ಷಣೆಯಿಂದ ನಮ್ಮ ಪೂರ್ವಜರು 1 ಸೆಕೆಂಡಿನ 300ನೇ 1 ಭಾಗವನ್ನು ಅಂದ್ರೆ ಆ ತ್ರುಟಿಯನ್ನು ಹೌದು ಆ ತ್ರುಟಿಯನ್ನು ಗ್ರಹಿಸಲು ಸಾಧ್ಯವಾಗಿತ್ತು ಎಂದಾದರೆ ಇಂದು ಸ್ಮಾರ್ಟ್ಫೋನ್ಗಳು ಮತ್ತು ಯಂತ್ರಗಳ ಮೇಲೆಯೇ ಸಂಪೂರ್ಣ ಅವಲಂಬಿತವಾಗಿರುವ ನಾವು ಮಾನವ ಮೆದುಳಿನ ಮತ್ತು ಪ್ರಜ್ಞೆಯ ಎಷ್ಟೊಂದು ಅಗಾಧ ಸಾಮರ್ಥ್ಯವನ್ನು ಬಳಸಿಕೊಳ್ಳದೆ ಹಾಗೆಯೇ ನಿದ್ದೆಗಾಣಿಸಿರಬಹುದು ಅಲ್ವೇ